ಹೇಳಿ. ನಾನು ಹೇಳ್ತಿರೋದು 5 ವಿಭಾಗ ಮಾಡಿದ್ರಿ, ಮಾಡಿ ಎಷ್ಟು ತಿಂಗಳಾಯ್ತು? 6-7 ತಿಂಗಳಾಗೋಯ್ತು. 6-7 ತಿಂಗಳಾಗಿದ್ದ ತಕ್ಷಣ 5 ವಿಭಾಗಕ್ಕೆ ಇದ್ದಂಥ ಹಣವನ್ನು ಹಂಚಿದವ್ರು ಯಾರು? ನೀವೇ. ಅಧಿಕಾರಿಗಳು ನೇಮಕ ಮಾಡಿದವ್ರು ಯಾರು? ನೀವೇ. ಬೌಂಡ್ರಿ ಫಿಕ್ಸ್ ಮಾಡಿದವ್ರು ಯಾರು? ನೀವೇ. ಕಮಿಷನರ್ ಫಿಕ್ಸ್ ಮಾಡಿದವ್ರು ಯಾರು? ನೀವೇ. ಕಚೇರಿಗಳನ್ನ ಫಿಕ್ಸ್ ಮಾಡಿದವ್ರು ಯಾರು? ನೀವೇ. ಅಂದರೆ ನಿಮಗೆ ಸಿದ್ಧತೆಗಳು ಭಾಳ ಸ್ಪಷ್ಟವಾಗಿದ್ದಂಥ ಸಂದರ್ಭದಲ್ಲಿ ಚುನಾವಣೆ ನಡೆಸಲು ನಿಮಗೆ ಅನುಮಾನ, ಆತಂಕ ಯಾತಕ್ಕೆ? ನಂಬರ್ 1. ನಂಬರ್ 2, ಈಗ ಇನ್ನೂ ಒಂದು ಡೌಟ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗೇನೋ 5 ಮಾಡಿದ್ರೆ ನಾವು ಎಲ್ಲೂ ಗೆಲ್ಲಲ್ಲ, ನಮಗೆ ಬಹುಮತ ಬರೋಕ್ಕೆ ಸಿಗೋದು ಕಷ್ಟ, ಆವಾಗ ನನ್ನ ಸ್ಥಾನಮಾನಕ್ಕೆ ಕುತ್ತು ಬರುತ್ತೆ, ನನ್ನ ಸ್ಥಾನಮಾನದ ಪ್ರತಿಷ್ಠೆಗೆ ಭಂಗ ಬರುತ್ತೆ, ಇದನ್ನು ಏನಾದರೂ ಮಾಡಿ 2ನೋ 3ನೋ ಮಾಡಬೇಕು ಅನ್ನತಕ್ಕಂಥ ದಿಕ್ಕಿನಲ್ಲಿ ಮತ್ತೊಮ್ಮೆ ಚಿಂತನೆ ಮಾಡ್ತಾ ಇದೆ. ಹಾಗಾಗಿ ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಗಾಗಿ ಬೆಂಗಳೂರು ನಗರ ಇಬ್ಬಾಗ ಮಾಡೋದಾಗಲಿ, ತಮ್ಮ ಹಿತಾಸಕ್ತಿಗಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ, ಇದನ್ನು ಭಾರತೀಯ ಜನತಾ ಪಕ್ಷ ಕಣ್ಸುತ್ತೆ. ಇದೇ ರೀತಿಯಲ್ಲಿ ಏನಾದರೂ ಹೋದ್ರೆ ನೀವು ಉಪ್ಪು ಜಾಸ್ತಿ ಆಯ್ತು ಅಂತ ನೀರು ಹಾಕ್ತೀರಾ, ಖಾರ ಜಾಸ್ತಿ ಆಯ್ತು ಅಂತ ನೀರು ಹಾಕ್ತೀರಾ. ಚುನಾವಣೆ ರೀತಿ ಅಲ್ಲ, ಕಾಂಗ್ರೆಸ್ ಪಕ್ಷ ಎಳಬಿಡಂಗಿತರ. ಓಕೆ, ಚುನಾವಣೆ ಆದ್ರೆ ನೀವು ಹೇಳೋ ಪ್ರಕಾರ ಒಂದು ಭಯ ಇದೆ ಅವರಿಗೆ, ಸೋಲ್ತೀವಿ ಅಂತ ಹೇಳಿ. ಇನ್ನೊಂದು ಕಡೆ ನಗರಾಭಿವೃದ್ಧಿ ಸಚಿವರಿಗೆ ಭಯ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಬರ್ತೀನಿ ಆ ವಿಚಾರಕ್ಕೆ. ಪ್ರದೀಪ್ ಅವರೇ, ಮೂಕ ಪ್ರೇಕ್ಷಕರಾಗಿ ಹೊರಗೂ ಕೂಡ ಒಳಗೂ ಕೂಡ ಸುಮ್ಮನೆ ಕೂರ್ತಿರ್ತೀರಿ, JDS-ನವರು ಹೆಂಗ್ ತಯಾರಿ ಮಾಡ್ತಾ ಇದ್ದೀರಿ? ಎದ್ರೆ ಅವರು ಹುಲಿನೇ ಇದೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಓಕೆ, ನಾವು ಆ ಥರ ಇಲ್ಲ. ಈ BBMP ಚುನಾವಣೆ ಮಾಡೋಕ್ಕೆ ನಾವೇ ಹೋಗಿ ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ JDS ಲೀಗಲ್ ಸೆಲ್ ಹೋಗಿ ಮನವಿಯನ್ನು ಕೊಟ್ಟಿದೆ, ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಮತ್ತೆ ಸುಪ್ರೀಂ ಕೋರ್ಟ್ನ ಏನು ಕೇಸ್ ಇದೆ ಅದ್ರಲ್ಲಿ ನಾವು ಇಂಟರ್ವ್ಯೂನ್ ಅಪ್ಲಿಕೇಶನ್ ಹಾಕಿದ್ದೀವಿ ಚುನಾವಣೆ ಮಾಡಬೇಕು ಅಂತ. ಸೂಪರ್. ಓಕೆ, ಇದು ನಮ್ಮ ಪಕ್ಷದ ನಿಲುವು. ಎಸ್. ಜೊತೆಗೆ ನಮ್ಮ ಪತ್ರದ ಮೇಲೆ ಚುನಾವಣಾ ಆಯೋಗ, ರಾಜ್ಯಪಾಲರು ಚುನಾವಣಾ ಆಯೋಗಕ್ಕೆ ಕೂಡ ನೋಟಿಸನ್ನು ಮಾಡಿದೆ, ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕರ್ನಾಟಕ ಸರ್ಕಾರ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದೆ. ಇದ್ರ ಮಧ್ಯದಲ್ಲಿ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದಂಥ AP ರಂಗನಾಥ್ ಅವರು ಒಂದು ಒಂದು ಮನವಿಯನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಸರ್ವೋಚ್ಚ ನ್ಯಾಯಾಧೀಶರಿಗೆ ಏನಂತ ಬರೆದಿದ್ದಾರೆ ಅಂದ್ರೆ, ಕಳೆದ 5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡಿಲ್ಲ, ಇನ್ಕ್ಲೂಡಿಂಗ್ BBMP, ಲೋಕಲ್ ಬಾಡೀಸು, ಮತ್ತೆ ZP, TP ಯಾವುದೇ ಚುನಾವಣೆಗಳನ್ನ ಮಾಡಿಲ್ಲ. ಹಾಗಾಗಿ ಈ ಚುನಾವಣೆ ಬಗ್ಗೆ ನೀವು ಒಂದು ನಿರ್ದೇಶನವನ್ನು ಕೊಡಬೇಕು ಅಂತ ಭಾರತದ ಸರ್ವೋಚ್ಚ ನ್ಯಾಯಾಧೀಶರಿಗೆ ಪತ್ರವನ್ನು ಬರೆದಿದ್ದೀವಿ. ಇದು ನಮ್ಮ ಪಕ್ಷದ ಸ್ಟ್ಯಾಂಡ್. ಸೂಪರ್. ಎರಡನೇದು ಸರ್ ಜಾನ್ ಪಾಸ್ ಅವರು ಹೇಳಿದ್ರು, ಎಸ್ BJP ಈ ಪಕ್ಷವನ್ನ ಮುಂದೂಡ್ತು ಎಲೆಕ್ಷನ್ನ ಅಂತ. ಅವ್ರಿಗೊಂದು ಮನವಿಯನ್ನ ಮಾಡ್ತೀನಿ. ಚುನಾವಣೆ ನಡೆದಂತೂ ಆಗಸ್ಟ್ 2015, ಚುನಾವಣೆ ನಡಿಬೇಕಾಗಿದ್ದಂತೂ ಆಗಸ್ಟ್ 2020. ಅವತ್ತಿಗೆ ಕೊರೋನಾ ಇತ್ತು. ಕೊರೋನಾ ಕಾರಣದಿಂದ ಈ ಚುನಾವಣೆ ಮುಂದಕ್ಕೆ ಹೋಗಿದ್ದು. ಆದ್ರೆ ನೀವು ಕಾಂಗ್ರೆಸ್ ಪಕ್ಷ ಪದೇ ಪದೇ ಮನವಿಯನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮಾಡ್ಕೊಂಡಿದಂತೂ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ, ಇದರಲ್ಲಿ ಡಿಲಿಮಿಟೇಷನ್ ಆಗ್ಬೇಕಾಗಿದೆ, ಮತ್ತೆ BBMP ಇಂದ GBA ಮಾಡ್ತೀವಿ, ಮತ್ತೆ BBMP-ನ 5 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ, ಇದಕ್ಕೆಲ್ಲ ನಮ್ಗೆ ಅವಕಾಶ ಬೇಕು ಅಂತ ಪದೇ ಪದೇ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ಹೈಕೋರ್ಟ್ ಮುಂದೆ ಮನವಿ ಮಾಡ್ಕೊಂಡ್ರಿ. ಆದರೆ ಈಗ ನೀವು ಮನವಿ ಮಾಡ್ಕೊಂಡಿರ್ತದ್ದು, ಈಗ ಇವತ್ತು ಅಪ್ಲಿಕೇಶನ್ ಹಾಕಿದ್ರಲ್ಲ, ಈಗ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಣತಿ ಪ್ರಗತಿಯಲ್ಲಿದೆ, ಇದ್ರ ಜೊತೆಗೆ SIR ಪ್ರಗತಿಯಲ್ಲಿದೆ ಅನ್ನುವ ಕಾರಣವನ್ನ ಕೊಟ್ಟು ನೀವು ಸುಪ್ರೀಂ ಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕಿದ್ರಿ. ಆದ್ರೆ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ, ನೀವು ಯಾವ ಮನವಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಮಾಡ್ಕೊಂಡ್ರೋ ಅದೇ ಮನವಿಯನ್ನ ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ಕೊಂಡು ನಿಮ್ಮ SIR-ನ 1 ತಿಂಗಳ ಮೊದಲಿಗೆ ಮುಂದೂಡಿ ಅಂತ ಕೇಳಿದ್ರೆ ಅವರೇ ಮುಂದೂಡ್ತಾ ಇದ್ರು. ಓಕೆ, ಯಾಕೆಂದ್ರೆ SIR ಮಾಡುವ ಅಗತ್ಯತೆ ಈಗ ಅರ್ಜೆಂಟ್ ಆಗಿಲ್ಲ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆ ಆಗಿ ಲೋಕಸಭಾ ಚುನಾವಣೆ ಮುಂದೆ ಇಲ್ಲ. ಹಾಗಾಗಿ SIR-ನ ಇನ್ನೂ 1 ತಿಂಗಳು ಅಥವಾ 2 ತಿಂಗಳು, ಇನ್ನು 6 ತಿಂಗಳು ಬೇಕಾದ್ರೆ ಮುಂದೂಡಕ್ಕೆ ಅವಕಾಶ ಇತ್ತು. ನೀವು ಆ ಮನವಿಯನ್ನ ಮಾಡ್ಲೇ ಇಲ್ಲ. ಆದ್ರೆ ನಿಮ್ಮ ದುರುದ್ದೇಶವೇ ಎಲೆಕ್ಷನ್ ನ ಮುಂದೂಡಬೇಕಾಗಿದೆ. ಏನ್ ದುರುದ್ದೇಶ? ದುರುದ್ದೇಶ ಏನಪ್ಪಾ ಅಂದ್ರೆ, ನಂಬರ್ 1, ಇವರಿಬ್ಬರ ನಡುವೆ ಕುರ್ಚಿಯ ಕಿತ್ತಾಟ. ಓಕೆ, ಕಳೆದ 3 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಚರ್ಚೆಯಾಗಿದೆ ಅದರ ವಿಷಯ ಇದ್ರೆ ಕರ್ನಾಟಕದಲ್ಲಿ ಅದು ಕುರ್ಚಿಯ ವಿಷಯ. ಹೌದು, ಅದು ಇವತ್ತಿನ ಬೆಂಗಳೂರಿಂದ ಹಿಡಿದು ಹೈಕಮಾಂಡ್ ವರೆಗೆ, ಕಾಂಗ್ರೆಸ್ನ ಹೈಕಮಾಂಡ್ ವರೆಗೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರಣಿಗೆ ಒಂದು ಡೇಟ್ ಫಿಕ್ಸ್ ಆಗುತ್ತೆ, ಆ ಡೇಟ್ಗೆ ಒಂದು ಡೆಡ್ ಲೈನ್ ಬರುತ್ತೆ, ಮತ್ತೆ ಅದು ಚರ್ಚೆ ಆಗುತ್ತೆ. ಈ ರೀತಿ ಚರ್ಚೆಯ ಕಾರಣಕ್ಕೋಸ್ಕರ ಇವತ್ತು ಚುನಾವಣೆಯನ್ನು ಮುಂದೂಡಿದ್ವಿ. ನಂಬರ್ 1. ನಂಬರ್ 2, ಮತ್ತೆ ಸಿದ್ದರಾಮಯ್ಯನವರಿಗೆ ಮತ್ತೆ DK ಶಿವಕುಮಾರ್ ನಡುವೆ ಇರ್ತಕ್ಕಂತಹ ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥ ಕಾರಣ, ಅವರಿಬ್ಬರ ನಡುವೆ ಇರ್ತಕ್ಕಂಥ ಭಿನ್ನಮತ. ಇವತ್ತು ಒಬ್ರು ಚುನಾವಣೆ ಮಾಡಬೇಕು ಅಂತ ಇದ್ದಾರೆ, ಎಸ್ ಚುನಾವಣೆ ಮಾಡಬೇಕು ಅಂತೇಳಿ ರಾಜ್ಯ ಚುನಾವಣಾ ಆಯೋಗ
ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು ಡೆಡ್ಲೈನ್ ಅನ್ನು ಕೊಟ್ಟು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತು. ಎಸ್, ನಿಮಗೆ ನಾವು May 16 ನೋಟಿಫಿಕೇಶನ್ ಮಾಡ್ತೀವಿ, ನೀವು ಯಾವುದಾದ್ರೂ 2 ಡೇಟನ್ನು ಕೊಡಿ ಅಂತ ಮನವಿಯನ್ನೂ ಕೂಡ ಮಾಡಿದ್ದಾಗಲೂ ಸಿದ್ದರಾಮಯ್ಯನವರು ರೆಡಿ ಇದ್ರು ಕೂಡ ಎಸ್ ಮೀಟಿಂಗ್ ಕರೆದು ಇವರು DK ಶಿವಕುಮಾರ್ ಅವರು ಎಸ್ ಕ್ಯಾನ್ಸಲ್ ಇದು ಮಾಡಿ ಕೊಡ್ದಂದ್ರು. ಯಾಕೆಂದ್ರೆ ಅಧಿಕಾರ ಹಸ್ತಾಂತರದ ಈ ನಡುವೆ ಎಲ್ಲೋ ಒಂದ್ ಕಡೆ ಈ BBMP ನಮ್ಮ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗ್ತಾ ಇಲ್ಲ. ಅಂದ್ರೆ ಚುನಾವಣೆ ನಡೆದ್ಬಿಟ್ರೆ ಯಾರಿಗೆ ನಷ್ಟ ಆಗುತ್ತೆ? ಅಲ್ಲ, ಚುನಾವಣೆ ನಡೆಯೋದು ಯಾರಿಗೂ ಇಷ್ಟ ಇಲ್ಲ. ಯಾಕೆ ಅಂತ ಕೇಳಿ ಹೇಳ್ತೀನಿ, ಅವ್ರು ಇಬ್ಬರಿಗೂ ಇಷ್ಟ ಇಲ್ಲ. ಯಾಕೆ ಅಂತ ಕೇಳಿ ಹೇಳ್ತೀನಿ. ಅವ್ರಿಗೆ ಮೇಜರು ಇವತ್ತು ನನ್ನ ಏನಾದರೂ ಈ ಚುನಾವಣೆ ರಿಸಲ್ಟ್ ವ್ಯತಿರಿಕ್ತವಾಗಿ ಬಂದ್ರೆ ನನ್ನ ನಾಯಕತ್ವಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವ ಉದ್ದೇಶದಿಂದನೇ ಅವರು ಒಂದಲ್ಲ ಒಂದು ಕಾರಣಕ್ಕೆ ಈ ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ. ಆದ್ರೆ ನಾವು ಬೆಂಗಳೂರಿಗರು ಇವತ್ತು ಕಸದ ಸಮಸ್ಯೆ ಒಂದ್ ಕಡೆ, ಗುಂಡಿಗಳು ಬಿದ್ದಿರೋದು ಒಂದ್ ಕಡೆ, ಇವತ್ತು ರಸ್ತೆಗಳನ್ನ ಅಗಲೀಕರಣದಲ್ಲಿ ರಸ್ತೆಯನ್ನ ತೊಂದರೆ ಆಗಿರೋದು ಒಂದ್ ಕಡೆ ಖಾತಾ, ಈ ಬಿ ಖಾತಾ, ಎ ಖಾತಾ ಸಮಸ್ಯೆ, ಇದ್ರ ಜೊತೆಗೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಸ್ಥಳೀಯ ಮಟ್ಟದ ನಾಯಕರಿಗೆ ಅವಶ್ಯಕತೆ ಬೇಕಾಗಿದೆ. ಇವತ್ತು ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ. ಸೊ ಒಟ್ಟಾರೆಯಾಗಿ ಸರ್, ಚುನಾವಣೆ ನಡೆಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಈ ನಿರ್ಧಾರದ ಹಿಂದೆ ತಪ್ಪಿಸ್ಕೊಳ್ಳೋ ಕೆಲಸ ಮಾಡಬಾರ್ದು. ನೀವು ಹೇಳ್ತಾ ಇರೋ ಪ್ರಕಾರ ರಾಜ್ಯ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಸ್ವಾರ್ಥ ರಾಜಕಾರಣಕ್ಕೆ GBA ಎಲೆಕ್ಷನ್ ನಡೀತಾ ಇಲ್ಲ.